ಹುಟ್ಟಿದಾಗಲಿಂದಲೂ ನಿನ್ನದಿದೆ ಸಿಟ್ಟಿನ ಜೀವನವೇ ಆಯಿತು. ನಿನ್ನ ಮುಖದಲ್ಲಿ ನಗು ಯಾವಾಗ ಬರುವುದು ಏನೋ ತಿಳಿಯದಾಗಿದೆ. ನನ್ನದೊಂದು ಆಸೆ ಇರುವುದಲ್ಲ, ಅದು ಏನು ಕಾಸೆ ಸುಂದರ ಸುಂದರ ನಮ್ಮಯ ಕಂದನ ಪ್ರೇಮದ ಕಂದನಾದ ಪ್ರಹ್ಲಾದನನ್ನು ನೋಡದೆ ಬಹಳ ದಿನಗಳಾದವು. ಕಾಂತ, ನಿನ್ನ ಸಿಟ್ಟು, ನಿನ್ನ ಶೌರ್ಯ, ನಿನ್ನ ಗಾಂಭೀರ್ಯತನ ನೋಡಿ ನೋಡಿ ನಮಗೆ ಸಾಕಾಗಿದೆ. ಸುಮ್ಮನೆ ಹುಟ್ಟಿದಾಗಲಿಂದ ನಿನ್ನ ಸಿಟ್ಟು ತೆಗೆದುಕೊಂಡು ನಾನೇನು ಮಾಡಬೇಕು? ಬೇಗನೆ ಈ ಸಭಾಮಂದಿರಕ್ಕೆ ಪ್ರಹ್ಲಾದನನ್ನು ಕರೆಸು ಕಾಂತ, ಈಡೇರಿಸು ಎನ್ನ ಮನದ ಪಂಥ. ಆರ್ಯ ಸ್ತ್ರೀಯರಾದ ಸುಖಿ ಹೆಂಡತಿ ಅದೇ ಸುಂದರಿ, ಅದೇ ಕಾಂತೆ, ಅದೇ ಸುಂದರಿ. ಎಲ್ಲನ್ನು ಹೃದಯ ಇಲ್ಲದ ಕಟಕನೊಂದು ಬಳಸಿರುವೆಯ, ಎಲ್ಲನ್ನು ಕರುಣೆ ಇಲ್ಲದ ಕಟಕನೊಂದು ಬಳಸಿರುವೆಯ ಸುಂದರಿ. ನನಗೆ ನನ್ನ ಮಕ್ಕಳ ಒಂದು ಮಮಕಾರಗಳಿಲ್ಲವೇ? ಎಲ್ಲನ್ನು ಕರುಣೆ ಇಲ್ಲದ ಕಟಕನೊಂದು ಬಳಸಿರುವೆಯ ಗುರುಕುಲದ ಗುರುಗಳಾದ ಚಂಡ ಮತ್ತಲ್ಲರಿಗೆ ಚಂದ್ರ ಕರತರವನ್ನು
ಹೇಳಿದೆ ದೇವ ದಿವ್ಯ ಪ್ರಭಾವ. ಎಲ್ಲ ಮಾಂಡವ ದೇವ ಗುಡಿಗೆಂಬ ಬರಸಿಡಿಲು ತಧ್ವನಿಯಂಬಯ್ಯುತ್ತಾ ದೃಢತರ ಮಹಾಮಹಿಮನು 14 ಲೋಕಗಳ ಭದ್ರಕೃತವಾಗಿ ತನ್ನ ಗರ್ಭದೊಳಗಿಸಿ ಸಂರಕ್ಷಿಸುವ ಶ್ರೀಹರಿಯ ಪಾದ ಧ್ಯಾನ ನಾಮ ಸ್ಮರಣೆಯಂ ಮಾಡುತ್ತಾ ಕಾಲವನ್ನು ಕಳೆಯುತ್ತಾ ಸಾರಥಿ ದೇವ ಭಕ್ತ ಶ್ರೇಷ್ಠನೆಂದೆನಿಸಿದ ಎನ್ನಂದಾರೆಂದು ಕೇಳುವ ನೀನುದಾರ ಕಿಂಕರ ರಿಪುಕುಲ ಭಯಂಕರ ಸಾರಥಿ ಸಾರಥಿ ಎನ್ನುತ್ತಾರೆ ದೇವ. ಹೇಳಿಕೊಂಡು ಬರಬೇಕು ತಮ್ಮ ನಾಮಾಂಕಿತವ. ಎಲ್ಲ ಸಾರಥಿ ನಾವುದಾರೆಂದರೆ ಯಾರು ದೇವ? ದಿಗ್ಧರಣಿಯೋಳ ಮಂಡಲಾಧಿಪರ ಕಡೆಯಿಂದ ಶ್ರೇಷ್ಠನೆಂದು ಮೆರೆಯುವ ಅಸುರ ಕುಲಗ್ರಗಣ್ಯ ಈ ಧಾತ್ರಿಯ ದುರ್ಜನರನ್ನು ಸೆದಬಡೆದು ಚಪ್ಪನ್ನಾಧಿಪರ ಕಡೆಯಿಂದ ಕಪ್ಪವನ್ನು ಕೈಗೊಂಡು ಚಂಡ ಪ್ರಚಂಡ ಹರಿತಿಮಿರ ಮಾರ್ತಾಂಡ ಭುವನ ಪ್ರಚಂಡನೆಂದೆನಿಸಿ ಮೆರೆಯುವ ಹಿರಣ್ಯನಗರ ಪುರದೊಡೆಯ ಹಿರಣ್ಯ ಕಶ್ಯಪನ ಪುತ್ರ ಸದಮಲ ಚರಿತ್ರ ಅಮರಫಲ ಪವಿತ್ರ ಸಾರಥಿ ದೇವ ಶ್ರೇಷ್ಠರನ್ನು ಸಂರಕ್ಷಿಸುವ ಆ ಪಕ್ಷಿವಾಹನನ ಪಾದಸೇವಕ ಯುವ ಮಹಾರಾಜ ಪ್ರಹ್ಲಾದ ಕುಮಾರನೆಂದು ತಿಳಿಯಪ್ಪ ಸಾರಥಿ ಅತಿ ಜಾಗೃತಿ. ಪ್ರಹ್ಲಾದ ಕುಮಾರರು ನೀವಾದರೆ ಬಂಗಾರದಿಂದ ಕಂಗೊಳಿಸುವ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ. ಸಾರಥಿ ದೇವ ಈ ದಿವ್ಯನ ಮಣಿಮಯ ನಿರ್ಮಿತವಾದ ಕಳಸ ಕನ್ನಡಿಗಳಿಂದ ರಂಜಿಸುವ ಹೇಮ ವಿಭ್ರಮಗಳಿಂದ ವಿಭ್ರಾಜಿಸುವ ಈ ಸಭಾ ಮಂಟಪಕ್ಕೆ ಚಂದದಿಂದ ದಿಗ್ವಿಜಯಂ ಗೈದ ಅಂದವೇನೆಂದರೆ ಏನು ದೇವ? ಈ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡುವುದಕ್ಕೆ ಈ ಸಭಾ ಮಂಟಪಕ್ಕೆ ಬರೋಣವಾಯ್ತು ಕಂಡಿಯ ಸಾರಥಿ ತಿಳಿತೇ ನಾವು ತಿಳಿಯಿತು ಭೂಪತಿ, ಮುಂದೇನು ಸಂಗತಿ? ಸಾರಥಿ ದೇವ ಇದು ಅಲ್ಲದೆ ನಮ್ಮ ಜನನಿ ಜನಕರು ಎನ್ನನ್ನು ಕಾಣದೆ ಬಹಳ ದಿನಗಳಾದವು. ಆದ ಕಾರಣ ಎನ್ನನ್ನು ನೋಡಬೇಕೆಂದು ದೂತರ ಮೂಲಕ ಹೇಳಿ ಕಳಿಸಿರುವರು. ನಮ್ಮ ಅರಮಂದಿರಕ್ಕೆ ಹೋಗೋಣ ನಡಿ ಸೂತ ಸುಗುಣ ಪ್ರಖ್ಯಾತ. ನಿಮ್ಮಿಷ್ಟದಂತಾಗಲಿ ದೇವ. ಏನು ಗಾಯಸ ಮತ್ತು ಮೇಲೆ ಕೇಳು ಪ್ರಹ್ಲಾದ ಕುಮಾರನೇ ಮೇಲೆ ಕೇಳುವುದೇ ಜಗದ್ವಿಖ್ಯಾತರಾದ ಜನಕ ಬಾಲಕ ಅತ್ಯಂತ ಸಡಗರದಿಂದ ಎನ್ನನ್ನು ಈ ಅರಮಂದಿರಕ್ಕೆ ಕರೆಸಿದ ಕಾರಣವೇನು ತಂದೆ ಬೇಳೆನ್ನಯ್ಯ ಮುಂದೆ. ಹಾಗೂ ಎನ್ನ ಮುಕ್ತು ಮೋಹದ ಯುವ ರಾಜನಾದ ಪ್ರಹ್ಲಾದ ಕುಮಾರನೇ ಅಯ್ಯ ಗುರುಕುಲದಲ್ಲಿ ವಿದ್ಯೆ ಅಭ್ಯಾಸವು ಈಗ ನಡೆಯುತ್ತಿರುವುದು ಚೆನ್ನಾಗಿ ನಡೆಯುತ್ತಿರುವುದು ತಂದೆ. ಸರಿಯಾಗಿ ಸಮಯದಲ್ಲಿ ನಿನಗೆ ವೇಗ ಕ್ಷೇಮಗಳನ್ನು ವಿಚಾರಿಸಿಕೊಳ್ಳುವುದಲ್ಲವೇ? ವಿಚಾರಿಸುವರು ಜನಕ. ಸರಿಯಾಗಿ ಸಮಯದಲ್ಲಿ ನಿನಗೆ ಊಟ ಫಲಾರಗಳನ್ನು ನೀಡುತ್ತಿರುವರೆಲ್ಲವೇ? ನೀಡುತ್ತಿರುವರು ತಂದೆ. ನೀನು ಅಲ್ಲಿ ಯಾವ ತೊಂದರೆ ಇಲ್ಲದಂತೆ ಕ್ಷೇಮದಿಂದ ಇರುವೆಯ ಕುಮಾರನೇ ವಿಚಾರವನ್ನು ಕೇಳಬೇಕನೆ. ಅಹೋ ಜನಕ, ಓ ಬಾಲಕ, ಗುರುಕುಲದಲ್ಲಿ ಚೆನ್ನಾಗಿ ವೇದಶಾಸ್ತ್ರ ವಿದ್ಯಾಭ್ಯಾಸ ಸಕಲ ಕಾರ್ಯಕ್ಕೆ ಸರಿಯಾಗಿ ನಡೆಯುತ್ತಿರುವುದು. ಎಲ್ಲ ಧನುಜ ಕುಲ ಬಾಲಕರು ಚೆನ್ನಾಗಿ ಇರುವರು. ಭೋಜನ ಹಣ್ಣು ಫಲಹಾರ ಪದಾರ್ಥಗಳನ್ನು ಸರಿಯಾದ ಸಮಯಕ್ಕೆ ನೀಡುತ್ತಿರುವರು. ಅಹೋ ತಂದೆ ಬಾಲಕ, ಅಲ್ಲಿ ನಾವೆಲ್ಲರೂ ಕ್ಷೇಮದಿಂದಿರುವ ಕಂಡೆಯ ಅಪ್ಪಯ್ಯ. ಹಾಗೂ ಗಗನದೋಳು ಬೆಳಗುವ ದಿನ ಮಣಿಯಂತೆ ರಂಜಿಸುವ ದಾನವ ಕುಲ ಚೂಡಾಮಣಿ ಎನ್ನ ಚಿನ್ನದ ಕಡೆ. ಗುರುಕುಲ ಸಂಸ್ಥಾನದಲ್ಲಿ ಯಾವ ಯಾವ ವಿದ್ಯಾಭ್ಯಾಸವು ಒಳಗೊಳ್ಳುತ್ತಿರುವರು. ಎಲ್ಲರೂ ಎನ್ನ ಧ್ಯಾನವನ್ನು ಗೈತಿರುವರೇ ಇಲ್ಲವೇ? ಅದನ್ನು ವಿಸ್ತಾರವಾಗಿ ಬಿತ್ತರಿಸಿ ಕುಮಾರ ಬೇಗನೆ ತಿಳಿಸು ಅಲ್ಲಿನ ವಿಚಾರ. ಅಹೋ ಧರಣೇಶನಾದ ತಂದೆ, ಓ ಬಾಲಕ, ಗುರುಕುಲದಲ್ಲಿ ನಡೆಯುವ ವಿದ್ಯಾಭ್ಯಾಸವೇನೆಂದರೆ ಏನು ಬಾಲಕ? ನಾರಾಯಣ ಧ್ಯಾನ, ಹರಿನಾಮ ಸ್ಮರಣೆ. ಅಪ್ಪಯ್ಯ, ಬಾಲಕ, ಹರಿಯೇ ಸಕಲ ಸರ್ವೋತ್ತಮನು, ಹರಿಯೇ ಈ ಜಗಕ್ಕೆಲ್ಲ ಮೂಲಾಧಾರನು. ನಾನೇ ಈ ಜಗತ್ತಿನ ಸರ್ವೋತ್ತಮನ. ಅಹೋ ತಂದೆ, ಬಾಲಕ, ನಾವೆಲ್ಲರೂ ಅವನ ಕಿಂಕರರು, ನಿಮಿತ್ತ ಮಾತ್ರರು. ಆತನು ಕಾಲ ಕಾಲದಿ ಬಹುಶ್ರೇಷ್ಠ ಪುರುಷನು. ಇದೇ ನಾನು ಕಲಿತ ವಿದ್ಯಾಭ್ಯಾಸವ ತಂದೆ, ಬೇರೇನು ಕಾಡಿನ ಮುಂದೆ. ಒಳಿದೆಯಲ್ಲ ಈ ಕುಲದ್ರೋಹಿಯಾದ ಕುಮಾರನೇ ಜನಕ, ನಿನ್ನ ಸ್ವಂತ ಚಿಕ್ಕಪ್ಪನನ್ನು ಕೊಂದಂತವನ ಪಕ್ಷಪಾತಿಯೇ ನೀನು. ಮಹಾಘಾತಕನೆಂಬುದು ಇಲ್ಲ. ಇಲ್ಲದೆ ಕಟಕತನದಿಂದ ಕಾಡುಮುಖವಾಗಿ ದೇಹ ಕಟಿಕಲಿ
ತಂದೆಯಾದ ಧರಣೀಶನೇ, ಮಗನಾದ ಪ್ರಹ್ಲಾದ ಕುಮಾರನೇ, ನೀನು ಅಜ್ಞಾನಿಯಂತೆ ಗರ್ಜಿಸುವುದಕ್ಕೆ ನೀನ್ಯಾರು, ಅವನ್ಯಾರು? ನಾನು ಹಿರಣ್ಯಕಶಪ ಮಹಾರಾಜನ ಹೆಂಡರು, ಮಕ್ಕಳು, ಬಂಧು ಬಾಂಧವರು ನಿಮಿತ್ತ ಮಾತ್ರ. ಓ ತಂದೆ, ಬಾಲಕರೇ, ಈ ಸೃಷ್ಟಿಯ ಕ್ರಮವೆಂಬ ಪ್ರವಾಹದಲ್ಲಿ ಆತ್ಮಗಳು ತೇಲಿ ಬರುವವು. ದೇಹ ಧರಿಸಿ ಪರಸ್ಪರ ಸಂಬಂಧಿಕರಿಂದ ಇದ್ದು ಕಾಲ ಬಂದೊಡನೆ ಹೊರಟು ಹೋಗುವು. ಮತ್ತೆ ಬಾಲಕನೇ, ಆತ್ಮಗಳು ಎಂದಿಗೂ ನಾಶವಾಗುವುದಿಲ್ಲ, ದೇಹಗಳು ಮಾತ್ರ ನಾಶವಾಗುವುದು. ಆತ್ಮಗಳು ಹೊಸ ಹೊಸ ದೇಹವನ್ನು ಧರಿಸುತ್ತಾ ಜನನ ಮರಣಗಳ ತಿರುಗುಣಿಯಲ್ಲಿ ಸಾಗುವು. ತಂದೆ, ಬಾಲಕನೇ, ಚೆನ್ನಾಗಿ ಕೇಳು. ಈಗ ನಿನ್ನ ತಮ್ಮನ ದೇಹವು ಬಿದ್ದು ಹೋಗಿದೆ, ಆತನ ಆತ್ಮವು ಮಾತ್ರ ನಶ್ವರವಾದ ಈ ಒಣದೇಹಕ್ಕಾಗಿ ನೀನು ಅಜ್ಞಾನಿಯಿಂದ ಮಾತನಾಡುವುದು ಒಳಿತಲ್ಲ ಕನ್ನೆಯ ಮಂಡಲಾಧೀಶನೇ. ಮಾಡಿ ನೋಡು ಮುಂದಿನ ಆಲೋಚನೆ. ಎಲ್ಲ ಈ ಜಡ ಬಾಲಕನೇ, ಪಯ್ಯ, ನನ್ನ ಎದುರಿನಲ್ಲಿ ಜನಿಸಿ ಜನಗೆ ನೀತಿ ಶಾಸ್ತ್ರವನ್ನು ಕೇಳುವೆಯಾ? ಇದ್ದದ್ದನ್ನು ಹೇಳಿದನು ತಂದೆ. ಎಲ್ಲ ಈ ಪಿತೃಗಳೇ, ತಂದೆ, ನಾನು ಈ ಭೂಮಿಯನ್ನು ಮೊದಲ ಕಂಡ ಮೇಲೆ ನೀನು ಕಂಡಿದ್ದೆ. ಇಲ್ಲವನ್ನವನಾರು ಅಪ್ಪಯ್ಯ? ಎಲ್ಲ ಈ ಮೂಢಪಶುವೆ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಜನಕ. ಮಾತ ಪುಂಡರಿ ಕಾಚನ ಕೊಂಡಾಡಿದರೆ ಖಂಡಿತವಾಗಿ ಗಜಪಂಡದಿಂದ ನಿನ್ನ ಮಂಡ್ಯ ಕಡಿದು ಪುಂಡ ದೈತ್ಯರ ಇಂಡಿಗೆ ದಂಡಿಯಾಗಿ ಉಡಪಡಿಸುವ ಗಂಡಿಯ ಮುಖ ಖ್ಯಾತಿಗಳ ಭಕ್ತಿಂಗಮ್ಮ ಇವರು ಪ್ರಹ್ಲಾದನ ಪಾತ್ರ ಮಾಡಿದಂತೆ ಒಂದು ಬೆಂಗಳೂರು ಮತ್ತು ಇನ್ನೂರು ಆಟೆ ಮಗ
ಮಗನ ಮೇಲೆ ಇಷ್ಟೊಂದು ಕೋಪ? ನನಗೆ ಎದುರಾಗಿರುವರ ಸುಂದರಿ ಯಾವನ್ನ ನನಗೆ ಎದುರಾಗಿರುವಲ್ಲ ಕಾಂತೆ ಕಾಂತೆ ಎದುರಾಗಿರುವ ಮಗನಿಗೂ ಈ ರೀತಿ ಹಠ ಮಾಡುವುದು ತರವಲ್ಲ. ನನ್ನ ಭಾವವನ್ನು ಬಿಟ್ಟು ಕಾಂತೆ ನೀನ್ ಈ ರೀತಿ ಎದುರಾಡಿದ್ರೆ ಮಕ್ಕಳು ಬುದ್ಧಿ ಬರುವುದೇ? ನನ್ನ ಧ್ಯಾನ ಮಾಡುವುದು ಏನು ಸುಂದರಿ? ಅದೇ ಶಾಂತಿಯಿಂದ ಹೇಳಿದ್ರೆ ಮಕ್ಕಳು ಕೇಳುವರು. ನನಗೆ ಎದುರಾಗುವ ಹೇಳುವನು ಕೇಳು. ಅದನ್ನೇ ಸ್ಥಳವಾಗಿ ಬುದ್ಧಿ ಬರಬೇಕು ಸುಂದರಿ, ಬರಲೇಬೇಕ. ಸಿಟ್ಟಲ್ಲ ಪಟ್ಟಲ್ಲ ಏನ ಆಟದಾಗಳದಕ್ಕೆ ಮಾಡಿ ಕೋಪವನ್ನು ಅಂತ ಮಗನು ಇನ್ನು ಚಿಕ್ಕ, ಅವನಿಗೆ ಸರಿಯಾಗಿ ಬುದ್ಧಿ ಎಂದು ಹೇಳಿದರೆ ತಾನೇ ಕೇಳುವನು. ಈ ರೀತಿ ಆರ್ಭಟದಿಂದ ಏನು ಮಾತನಾಡಿದರೂ ಅವನು ಬುದ್ಧಿ ಬಾರಲಾರದು. ತಂದೆ ತಾಯಿಗಳಾದ ನಾವು ನಿಧಾನದಿಂದ ಬುದ್ಧಿ ಹೇಳಿದರೆ ಕೇಳುವನು. ಕಾಂತ, ಬಿಟ್ಟು ಬಿಡು ನಿನ್ನ ಸಿಟ್ಟಿನ ಪಂಥ. ಚಂದ್ರಮುಖಿ ಎನ್ನ ಪ್ರಾಣಸಿಗೆ ಈಗ ಅವನಿಗೆ ಬುದ್ಧಿಯನ್ನು ಹೇಳಿ ದಾರಿಗೆ ತರುತ್ತೇನೆ ಎಂದೆಲ್ಲ ಅದು ಸರಿ, ನಾನು ನೋಡ್ತೇನೆ. ಇಲ್ಲ ಅಯ್ಯ ಸುಂದರಿ, ನನಗೆ ಮಕ್ಕಳೆಂಬ ಮಮಕಾರಗಳಿಲ್ಲವೇ? ಮಕ್ಕಳ ಮಧ್ಯ ಮಮಕಾರ ಇದ್ದರೆ ನೀನೇ ಹೀಗೆ ಎದುರುತ್ತಿದ್ದೆ. ಹೃದಯಲ್ಲದ ಘಟಕನನ್ನು ಬಾರಿಸಿದ ಅಯ್ಯೇ ಸುಂದರಿ, ಅವರಿಗೆ ಎಷ್ಟು ನೀತಿಯನ್ನು ಹೇಳಿದ ಕಾಲಕ್ಕೂ ತನ್ನ ಮತ್ತು ಗುಣಗಳನ್ನು ಬಿಡಲಿಲ್ಲ. ಇವನನ್ನು ಹೀಗೆ ಬಿಟ್ಟರೆ ನಮ್ಮ ದಾನದ ಕುಲ ಕೆಟ್ಟು ಹೋಗುವುದು ಖಂಡಿಯ ಸ್ವಾತಂತ್ರ್ಯ ಎನ್ನ ಸೌಂದರ್ಯದ ಅವನಿನ್ನೂ ಚಿಕ್ಕವನು. ಅವನು ಚಿಕ್ಕವನಾದರೆ ಅವನಲ್ಲಿ ಬಾಯಲ್ಲಿ ಬರೋ ನುಡಿಗಳು ದೊಡ್ಡವನ ಸುಂದರಿ. ಚಿಕ್ಕವನು ಇನ್ನಿಲ್ಲದೆ ಎಂದಾದರೂ ಸಾಧನೆ ಮಾಡಲು ಸಾಧ್ಯ. ಮಕ್ಕಳಿಗೆ ಬುದ್ಧಿ ಹೇಳಬೇಕು. ನೀನೆಲ್ಲ ಸುಂದರಿ ಕಾಂತ, ಕಾಂತೆ ಆಡುವ ಓದುವ ಹಠ ಮಾಡುವುದು ನಿಜವು, ಸಾಧನೆ ಸದ್ಗುಣವು ನಮ್ಮಯ ಕರುಣವು. ಆಡುವ
ನಿಜ. ಸಾಧನೆ ಸದ್ಗುಣವೇ ನಮ್ಮ ಈ ಧರ್ಮವು. ಕಾಂತ, ಮಕ್ಕಳಿಗೆ ತಾಯಿಯೇ ಮೊದಲ ಗುರು, ದೈವವು. ಅವನಿನ್ನೂ ಚಿಕ್ಕವನು. ಅವನಿಗೆ ಬುದ್ಧಿಯನ್ನು ಹೇಳಿ ದಾರಿಗೆ ತರುವುದು ಹೆತ್ತ ತಂದೆ ತಾಯಿಗಳಾದ ನಮ್ಮ ಕರ್ತವ್ಯ. ಕಾಂತ ಗುಣವಂತ, ಇದು ನಿನ್ನ ಮನದ ಪ್ರಾರ್ಥನೆ. ಎನ್ನ ಕಂಡದ ತ್ರಿಮೂರ್ತಿಗಳ ಗಡ್ಡನೆ ನಡಿಗೆ ತಮ್ಮ ತಮ್ಮ ಪಟ್ಟಣಗಳ ಬಿಟ್ಟು ಎಪ್ಪಲಾಯನಕ ಮೈಗಟ್ಟ ಇಂಥ 33 ಕೋಟಿ ದೇವತೆಗಳು ತತ್ತರಿಸಿ ಗಡಗಡದ ನಡಿಗೆ ಗುಡ್ಡ ದಾವಾರಿಯಲ್ಲಿ ಸೇರಿಕೊಂಡು ಜಡಬಿಡದೆ ಎನ್ನನ್ನು ಕೊಂಡಾಡುವರು. ಜಗತ್ತಲ್ಲಡಿಸುವರು ಪ್ರತಾಪಂ ಲೆಕ್ಕಿಸದೆ ಪಿತನು ಅಕ್ಕರಿಲ್ಲದೆ ಸೊಕ್ಕಿನಿಂದ ನಿನ್ನ ಮುಂದು ಕಂಡ ಎನ್ನ ವೈರ್ಯಾದ ಹರಿಯನ್ನು ಧ್ಯಾನಿಸಿ ಬಿಡುವುದೇನೆ ನಲ್ಲೇ ಅವನ ಗುಣಗಳನ್ನು ನಾನು ಬಲ್ಲೆ. ಅವನ ಗುಣವನ್ನು ನೀನು ಬಲ್ಲೆ. ಹೌದು ಸುಂದರಿ, ನೀನು ಬಲವಂತನೇ. ಹೌದು ಸುಂದರಿ. ಈ ಮೂರ್ತಿಗಳೇ ನಿನ್ನ ಕೈಯಲ್ಲಿ ಗದಗದನೆ ಅದಕ್ಕಾಗಿ ನಿನಗೆ ಅಹಂಕಾರದಿಂದ ಮಗನಿಗೆ ಯಾವ ರೀತಿ ಬುದ್ಧಿ ಹೇಳಬೇಕೆಂದು ಗೊತ್ತಿಲ್ಲ. ಏನು ಮಾತನಾಡಿದೆ ಸುಂದರಿ? ಮತಿವಂತ, ಬಲವಂತ, ಆಲಿಸು ಹಿತ ನುಡಿ ಪ್ರಿಯಕಾಂತ. ಕರವಲ್ಲವ ನಿನಗೆ ಬಿಡು ಪಂಥ. ಮತಿವಂತ, ಕರವಲ್ಲವ ನಿನಗೆ ಬಿಡು ಪಂಥ. ಬಿಡು ನಿನ್ನಯ ಪ್ರಿಯಕಾಂತ. ತಾಯಿ ಮಗನೆಂಬ ಋಣ ಅನುಬಂಧವ, ತಾಯಿಗೆ ಮಗನಲ್ಲಿ ತೀರದ ಪ್ರೇಮವ, ತಾಯಿ ಮಗನೆಂಬ ಋಣ ಅನುಬಂಧವ, ತಾಯಿಗೆ ಮಗನಲ್ಲಿ ತೀರದ ತಾಯಿಯ ಹೃದಯವು ಕಡಲು ಸಮಾನ. ತಾಯಿಯ ಮಗನಿಗೆ ಬಲಿವಂತ ಪ್ರಿಯಕಾಂತ. ಆಲಿಸು ಜಿಗನುಡಿ ಏನಾಗಿಲ್ಲ, ಕುತ್ಕೊಳ್ರಿ ಅಮ್ಮ. ಗಂಗಮ್ಮಕ್ಕ, ನಿಂಗಮ್ಮಕ್ಕ, ಸುಂಗಮ್ಮಕ್ಕ ಮಾರಿ. ಏನೋ ನಿಜ. ಆದರೆ ಮಗನಿನ್ನು ಚಿಕ್ಕವನು. ಅವನಿಗೆ ಬುದ್ಧಿಯನ್ನು ಹೇಳಿದನು. ನೀನು ಸ್ವಲ್ಪ ಶಾಂತ ರೀತಿಯಿಂದ ಕುಳಿತುಕೋ ಕಾಂತ ಗುಣವಂತ. ಸುಂದರಿ, ಸುಂದರ, ನೀನು ಅವನಿಗೆ ಬುದ್ಧಿಯನ್ನು ಹೇಳಿ ದಾರಿಗೆ ತರುತ್ತೇನೆ ಎಂದೆಲ್ಲ ಸಹಜವಾಗಿ. ಸರಿ. ಹಾ ಇಲ್ಲವನ್ನವರು ಯಾರು? ಹಾ, ಹೋಗಲಿ. ನಾನಿನ್ನು ಕಾದು ನೋಡುವೆನು. ನಾನು ಇನ್ನು ಅದು ನೋಡ್ತೇನೆ. ನೋಡು ನೋಡು ನೋಡು. ಇಲ್ಲವಾಯ್ತೆಂದರೆ ಹಾಗೆಂದರೆ ಏನು ಮಾಡುವೆ? ಹೋಗಲಿ. ಅವನು ಸುರಗೈದು ಬಸ್ಸು ಮಾಡಿ ಎಲ್ಲ ಪಡೆಯೋದು ತರಿಸಿಕೊಳ್ಳುವ. ಹೌದೇ? ಇನ್ನು ಅವನಿರುವ ಸ್ಥಳಕ್ಕೆ ನಡಿ ಜಗದಂಬಕ್ಕೆ ನಿನ್ನೆಷ್ಟಂತಾಗಲಿ ಕಾಂತ. ಗಾಳಿ ಕರಿಬೇಕಪ್ಪ, ಗಾಳಿ ಮಲ್ಲಪ್ಪ, ಜಾಲಿ ಮಂಜಿ ಸುರೇಶ, ಎನ್ ಕರಿಯಪ್ಪ, ಸುರೇಶ್
ಗೋಕಟ್ಟಿ ಶ್ರೀ ರಾಮಣ್ಣ ಸಿದ್ದಮ್ಮನಹಳ್ಳಿ ಮತ್ತು ಒದ್ದಟ್ಟಿ ಎಂ ಕರಿಬಸಪ್ಪ ಬಾಸ ಸತ್ಯಪ್ಪ ವೈ ಹನುಮಂತರೆಡ್ಡಿ ಎಚ್ ಸಿದ್ದಪ್ಪ ರಾಘವೇಂದ್ರ ತಹಸೀಲ್ದಾರ್ ಕುರುವಾಡಿ ಇವರು ಕೂಡ ಆದಷ್ಟು ಬೇಗನೆ ವೇದಿಕೆ ಬರಬೇಕು. ಚಂದನ್ ಗೋಪಾಲ್ ಸಿಪಿಐ ಕುರುವಾಡಿ ಇವರು ಕೂಡ ಅರ್ಜೆಂಟಾಗಿ ಬರಬೇಕು ಸರ್. ಮೌನೇಶ್ ಯು ರಾಥೋಡ್ ಅವರು ಕೂಡ ಬರಬೇಕು ಮತ್ತು PSI ಕುರುಗೋಡು ಅರ್ಜೆಂಟಾಗಿ ಬರಬೇಕು ಸರ್. ಇಂತಿಯಾಜ್ ಪ್ರಭಾರಿ ಶಾಖಾಧಿಕಾರಿಗಳು ಜೆಸ್ಕಾಂ ಕುರುಗೋಡು ಇವರು ಕೂಡ ವೇದಿಕೆ ಬರಬೇಕು. ಶ್ರೀಮತಿ ವೆಂಕಟಮ್ಮ PDO ಬಾದ್ನಟ್ಟಿ, ಪುರ್ಗೈ ತಿಮ್ಮಪ್ಪ ಪುರುಗೈ ಬಸಪ್ಪ ಇವರು ಅರ್ಜೆಂಟಾಗಿ ಬರಬೇಕು. ಸ್ವಲ್ಪ ಸೈಡ್ ಆರೋಣ. ನಮ್ಮ ಪಾದಕ್ಕೆ ನಮಸ್ಕರಿಸುತ್ತಾ, ಈ ದಿನ ಬಹಳ ವಿಶೇಷವಾದಂಥ ದಿನ. ಬಾದ್ನಟ್ಟಿ ಗ್ರಾಮ ಸುತ್ತಮುತ್ತಲ ಇಡೀ ಕುರುಗೋಡು ಭಾಗ ಬಹಳಷ್ಟು ಈ ಸತೆ ಮಳೆಗೀಡಾಗಿ ಅನೇಕ ರೈತರು ಲಾಸ್ ಆಗಿದ್ದಾರೆ. ಈ ನಿಟ್ಟಿನಲ್ಲಿ ರೈತರಿಗೆ ಮನವಿ ಮಾಡೋದಿಷ್ಟು, ಸುಮಾರು ಒಂದು 10-20 ರೈತರು ಸಾವಿಗೀಡಾದ್ರು. ದಯವಿಟ್ಟು ಯಾರು ಕೂಡ ಆ ದುಡುಕಿನ ನಿರ್ಧಾರ ಯಾರು ಕೂಡ ತಾವು ಕೈಗೊಳ್ಳಬಾರ್ದು. ಯಾಕಂದ್ರೆ ಮುಂದೆ ಬರುವಂತ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ರೆ, ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಬಂದ್ರೆ ಸಂಪೂರ್ಣವಾಗಿ ರೈತರ ಸಾಲ ಮನ್ನಾ ಮಾಡುವಂತ ಕೆಲಸ ಮಾಡ್ತೀವಿ. ಈಗಾಗಲೇ ಅನೇಕ ಸರ್ವೆಗಳಾಗಿದ್ದಾವೆ. ಕೇವಲ 2,000-5,000 ರೈತರಿಗೆ ಏನು ದುಡ್ಡು ಬಿದ್ದಿದೆ. ಆ ದುಡ್ಡು ಯಾವ್ದು ಕೂಡ ಸಾಲ್ವ್ ಆಗಲ್ಲ. ಈ ನಿಟ್ಟಿನಲ್ಲಿ ಈಗಿರುವಂತ ಮುಖ್ಯಮಂತ್ರಿ ಕೂಡ ನಾವು ಮನವಿ ಮಾಡ್ತೀವಿ. ಮುಂದೆ ಬರುವಂತ ದಿನಗಳಲ್ಲಿ ರೈತರಿಗೆ ಇವತ್ತೇನು 1 ಎಕರೆ ಮಿರ್ಚಿ ಬೆಳಿಬೇಕಾದ್ರೆ 1 ಲಕ್ಷ ರೂಪಾಯಿ ಖರ್ಚಾಗ್ತೈತಿ. ಮಿನಿಮಮ್ ಒಂದು 25,000 ರೂಪಾಯಿ ರೈತರಿಗೆ ಬಿದ್ದರೆ ಅಕೌಂಟಿಗೆ ನಿಜವಾಗ್ಲೂ ಒಳ್ಳೇದಾಗ್ತಿತ್ತು ಅಂತ ನಾನು ಸದನದಲ್ಲಿ ಮಾತಾಡುವಂತ ಕೆಲಸ ಮಾಡ್ತೀನಿ. ಅದೇ ರೀತಿ ಈಗಾಗಲೇ ನಮಗೆ HLCಯಿಂದ ನಮಗೆ ಕೆರೆಗೆ ನೀರಿತ್ತು. ಒಂದು 6 ತಿಂಗಳ ಕೂಡಲೇ ನೀರು ಸಂಪೂರ್ಣವಾಗಿ ಅಂದ್ರೆ ನೀರು ಖಾಲಿ ಆಗ್ತಿತ್ತು. ಅದೇ ಅದು ಮನಗಂಡು ಇವತ್ತು LLCಯಿಂದ ಸುಮಾರು 8 ತಿಂಗಳ ನೀರು 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಾದ್ನಟ್ಟಿ ಕೆರೆಗೆ ನೀರು ತುಂಬಿಸುವಂತ ಕೆಲಸ ನಾವು ಮಾಡಬೇಕು. ರೈತರಿಗೆ ಇನ್ನೊಂದ್ಸತಿ ಮನವಿ ಮಾಡ್ತೀವಿ, ಯಾರು ಕೂಡ ದುಡ್ಕಿನ ನಿರ್ಧಾರ ಬೇಡ. ಯಾಕಂದ್ರೆ ಮನುಷ್ಯ ಒಂದ್ಸತಿ ಹುಟ್ಟಿದ ಒಂದು ದೇವ್ರ ಪುಣ್ಯನ. ಆ ನಿಟ್ಟಿನಲ್ಲಿ ಏನೇ ಬಂದ್ರು ಕೂಡ ಅದನ್ನ ಕಷ್ಟ ಏನು ಚಾಲೆಂಜ್ ಆಗಿ ತಗೋಬೇಕು. ಮುಂದೆ ಸಾಲ ಇನ್ನೊಂದಿರ್ಲಿ ಧೈರ್ಯವಾಗಿ ತೀರ್ಸೋಂಥ ಕೆಲಸ ನಾವು ಮಾಡಬೇಕು. ಇಡೀ ಕಂಪ್ನಿ ಭಾಗಕ್ಕೆ ಆ ತಾಯಿ ಆಶೀರ್ವಾದ ಇರ್ತೈತಿ. ನಾನು ಬೆಳಗಾವಿ ಮುಂಚೆ ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ಇವತ್ತು 3 ಗಂಟೆಗೆ ಬಂದೆ. ಆ ಕುಂಭ ಸಡಗರ ನೋಡ್ಬೇಕಾದ್ರೆ 2 ಕಣ್ಣು ಸಾಲದು. ನಿಜವಾಗಿ ಆ ತಾಯಿ ದಯ ಇಡೀ ಕ್ಷೇತ್ರಕ್ಕೆ ಇರ್ಲತ್ತಂದು ಹೇಳ್ತಾ ನಾನು ಒಂದು ಮಾತು ಕೋಮಲ ಗಾತ್ರ
ದೇಹದಲ್ಲಿ ಏನೋ ಒಂದು ತೇಜಸ್ಸನ್ನು ಕಳೆದುಕೊಂಡಂತೆ ಅತ್ಯಂತ ಸಡಗರದಿಂದ ಎನ್ನಡಿಗೆ ಬರಬೇಕಾದರೆ ನಿನ್ನ ಮನದ ಬಯಕೆ ಯಾವುದಿರುವುದು? ತಕ್ಷಣ ತಡ ಮಾಡಿ ತಿಳಿಸು ಮಾತೆ ಲೋಕ ಪ್ರಖ್ಯಾತೆ. ಅಮ್ಮಯ್ಯ, ಅಯ್ಯೋ, ನೀನು ಬಂದ ಆನಂದಕ್ಕೆ, ನಿನ್ನನ್ನು ನೋಡಿದ ಸಂತೋಷಕ್ಕೆ ನನ್ನ ಮನದಲ್ಲಿರುವ ಸಂಶಯವನ್ನು ವಿಚಾರವನ್ನೇ ಮರೆತು ಬಿಟ್ಟೆನಲ್ಲ ಕಂದ. ಅದೇನು ಜನನಿ? ಮಗನೇ, ಅಮ್ಮಯ್ಯ, ನನ್ನದೊಂದು ಮಾತು ನಡೆಸಿಕೊಡಲ್ಲ. ಅದೇನು ಹೇಳು ಮಾತೆ. ಚೆನ್ನಾಗಿ ಕೇಳು ಮಗನೇ. ಚೆನ್ನಾಗಿ ಹೇಳು ಅಮ್ಮಯ್ಯ. ಜನನಿ, ತಂದೆ ತಾಯಿಯ ಮಾತು ಮೀರಿ ನಡೆಯುವೆಯಾ? ನಾನೇನು ಮಾಡಿದನು ಮಾತೆ? ಕಂದ, ಅಮ್ಮಯ್ಯ, ತಂದೆ ತಾಯಿಗಳಿಂದ ದೇವರಿಲ್ಲ ಎನ್ನುವ ವೇದ ಶಾಸ್ತ್ರಗಳನ್ನು ನೀನು ಮರೆ ಮಾಡುವೆಯ? ಅದು ತಿಳಿದಿರುವನು ಮಾತೆ. ತಂದೆಯ ಮಾತೊಂದು ಚೆರಿಯಬೇಡ. ತಾಯಿಯೇ ಮೊದಲು ದೈವವೆಂದು ತಿಳಿದು ನಿನ್ನ ತಂದೆಯನ್ನು ಕೇಳಿದ ಮಾತಿನಂತೆ ನಡೆದುಕೊಂಡರೆ ಕಂದ, ಆಗುವುದು ನನ್ನ ಮನಕ್ಕಾಗಲಿಲ್ಲ. ತಂದೆ ತಾಯಿಗಿಂತ ಜಗದೊಳಗೆ ದೇವರಿಲ್ಲುಂಟೆ ಭುವಿಯೊಳಗೆ. ತಂದೆ ತಾಯಿಗಿಂತ ಜಗದೊಳಗೆ ದೇವರಿಲ್ಲುಂಟೆ ಭುವಿಯೊಳಗೆ. ತಾಯಿಯ ಋಣವ ಮರೆಯದು ಮನವ ನಿಮ್ಮಯ ಜ್ಞಾನವ ಮಾಡುತ್ತಿದೆ. ನಿಮ್ಮ ಸೇವೆಗಾಗಿ
ಜಗತ್ತಿನೊಳಗೆ ತಂದೆ ತಾಯಿಗಿಂತ ದೇವರಿಲ್ಲ. ಜನ್ಮ ಕೊಟ್ಟವರು ಜಗದೀಶನಾದ ಜನಾರ್ದನನಿಗಿಂತ ಮಿಗಿಲಾದವರು. ಅಮ್ಮಯ್ಯ, ನೀನು ಅನುಮಾನ ಪಟ್ಟಂತೆ ನಾನು ಧರ್ಮವನ್ನು ಬಿಟ್ಟು ಅಧರ್ಮದಿಂದ ಎಂದೆಂದು ನಡೆದುಕೊಂಡಿಲ್ಲ, ನಡೆಯುವುದೂ ಇಲ್ಲ. ನಾನು ತಂದೆ ತಾಯಿಯು ದೇವರೆಂದು ಪೂಜಿಸುತ್ತಿರುವೆನು. ಅಂದ ಬಳಿಕ ನನ್ನ ಮೇಲೆ ನಿನಗೆ ಸಂಶಯವೇ ತಾಯಿ? ಸೌಖ್ಯಪ್ರದಾಯಿ ನಮ್ಮ ಪ್ರೇಮ ಸುಧನ ಪಿತನ ಮಾತು ಚೆನ್ನಾಗಿ ಹೇಳು ಮಾತೆ. ಅಮ್ಮಯ್ಯ, ಚೆನ್ನಾಗಿ ಹೇಳು ಅಮ್ಮಯ್ಯ. ನಮ್ಮ ಪ್ರೇಮ ಸುಧನ ನೀನು ಪಿತನ ಮಾತು ಚೆನ್ನಾಗಿ ಕೇಳು. ನಿನ್ನ ಪಾಡದು ಕಾಲವಿಲ್ಲೇ ತಾಯಿ ಮಾಡಲಾದ್ರೋ ನಿನ್ನ ಪಾಡದು ಕಾಲವಿಲ್ಲೇ ತಾಯಿ ಮಾಡಲಾದ್ರೋ ತಾಯಿ ಮಾತು ಮೀರಬೇಡ ಎನ್ನ ಪಿತನ ಮಾತನ್ನು ಬೆಳೆದು ಮಾತನಾಡಿದೆನು ಮಾತೆ. ತಾಯಿಯೊಡಲ ಹೃದಯವನ್ನು ನೋವು ಕೊಡುವಿರ ಮಗನಿಗೆ ಅಮ್ಮಯ್ಯ, ಒಂದೇ ಒಂದು ಸಾರಿ ಎಲ್ಲ ದೇವರಿಗಿಂತಲೂ ನೀನೇ ನನ್ನ ತಂದೆ ದೇವರು ಪರಮೇಶ್ವರನೆಂದು ನುಡಿದರೆ ಸಾಕು. ಹೇಗೆ ತಾನೇ ನುಡಿಯಲಿ ಮಾತೆ? ನಿನ್ನ ತಂದೆ ಹಠವನ್ನು ನೋಡಿದ್ರಿಯಲ್ಲ, ನಾನೇನು ನೋಡಿಲ್ಲವಲ್ಲ ಅಮ್ಮಯ್ಯ. ನನ್ನ ಮಾತು ಕೇಳಿ ಒಂದೇ ಒಂದು ಸಲ ಮಾತನಾಡು ಪುತ್ರ. ಹೋಗಲ್ಲ ಜನನಿ, ಹೇಳುವೆನು ಕೇಳು. ಏನಿದು ಮಾತೆ? ಇದು ನಿನ್ನ ಮನದ ವ್ಯಥೆ. ನಿನಗೆ ತಗೆ ಚೆನ್ನಾಗಿ ಲಾಲಿಸು. ನನ್ನ ಮಾತು ಕೇಳು. ಹೇಳಿರುವಂತಹ ಮಾತನ್ನು ಕೇಳು ತಾಯಿ. ಹಾಗೆಲ್ಲ
ಇದು ಯಾವ ನೀತೆ? ಕಂದನಾದ ಪ್ರಹ್ಲಾದನೇ, ಒಬ್ಬರ ಸುಖಕ್ಕಾಗಿ ಇನ್ನೊಬ್ಬರನ್ನು ತೂರುವುದು ಇದು ನಿನಗೆ ನ್ಯಾಯವಾಗಿ ತೋರುವುದೇ? ಅಮ್ಮಯ್ಯ, ಮಗನೇ, ಜನ್ಮ ಕೊಟ್ಟವರು ಜನ್ಮ ಪಡೆದವರಿಗೆ ದೇವರು. ಆದರೆ ಆ ನಾರಾಯಣನ 14 ಲೋಕಗಳನ್ನು ತನ್ನ ಉದರದಲ್ಲಿ ಅಡಗಿಸಿಕೊಂಡಿರುವ ಅಂತ ಮಹಾಮಹಿಮನ ನಾಮಸ್ಮರಣೆಯಿಂದ ನಮ್ಮ ಪೂರ್ವ ಜನ್ಮದ ದುಃಖ ನಾಶವಾಗಿ ಪುಣ್ಯ ಪ್ರಾಪ್ತಿಯಾಗುವುದು. ಆಚೆ ಹಿಂದಕ್ಕೆ ಅನೇಕ ಋಷಿಪುಂಗವರು ದೈವ ಭಕ್ತರು ಹರಿಯ ನಾಮಸ್ಮರಣೆಯಿಂದ ಪರಮ ಸಾಯುಜ್ಯ ಪದವಿಯನ್ನೇ ಹೊಂದಿರುವರು. ಅಂದ ಬಳಿಕ ಆತನ ಜೀವನದಿಂದ ಉಳಿದವರಂತೆ ಶ್ರೀಹರಿಯು ಭಕ್ತ ರಕ್ಷಕನು ಇಂಥ ಶ್ರೀಮನ್ ಭಾಗವತನನ್ನು ನಾವು ಮರೆತರೆ ಇಹಪರದಲ್ಲಿ ನಮಗೆ ಮುಕ್ತಿಯುಂಟೆ. ಇದು ಎಂದೆಂದಿಗೂ ಸಾಧ್ಯವಿಲ್ಲ. ಮಾತೆ ಸಾಕು ಮಾಡು ನಿಂತಿದೆ. ನಿನ್ನ ಮುತ್ತು ಮೋದ ಮಗನು ನಿನ್ನ ಮಾತಿನ ಒಡಂಬಟ್ಟರೆ, ನಿನ್ನ ವಿಶ್ವಾಸ ಪಟ್ಟರೆ, ಎದೆಯಾವನ್ನು ಕೊಟ್ಟು ಸಾಕಿ ಸರಿದ ಎತ್ತಮ್ಮನ ಮಾತು ಸತ್ಯವನ್ನು ಭಾವಿಸಲೇ. ಉತ್ತಮವಾದ ನೀತಿ ಗೀತೆಗಳನ್ನು ನೀತಿಯಂದಾರಿಸಿದರೆ ನೀನು ಪೋಲಕಾರವು ಫಲವಂತಿದೆ. ತಡ ಮಾಡಿದ ನುಡಿಗಿಡಿ ನಡೆದವರಿಗೆ ಎಲ್ಲ ಅಂದರೆ ಚಿಕ್ಕವನು ಅವನ ಸಿಕ್ಕವನಾದ್ರೆ ಅವನ ಬಾಯಲ್ಲಿ ಬರುವ ನುಡಿಗಳು ದೊಡ್ಡವಂದರೆ ಸರಿಯಾಗಿ ಇನ್ನು ಬುದ್ಧಿ ತಿಳಿದಿಲ್ಲ ಅಂತ ಮಾತೆ ಯಾರೋ ಅವನಲ್ಲಿ ಕೂಡಿಕೊಂಡು ಅವನ ಮನಸ್ಸು ಕೆಡಿಸಿದಂತೆ ಕಾಣುತ್ತದೆ ಕಾಂತ. ಅಂತೆ ಕಾಲ ಕಳೆದಂತಲ್ಲ ಅವನೇ ಸುಮ್ಮನೆ ದಾರಿಗೆ ಬರುವನು. ನೀನು ಸ್ವಲ್ಪ ಎಗರಾಡದೆ ಸುಮ್ಮನೆ ಕುಳಿತರೆ ನನಗೆ ಅದೇ ಸಂತೋಷ ಕಾಂತ. ನೀನು ಬರೋ ಬುದ್ಧಿವಂತ. ಇವನು ನಮ್ಮ ಮಗನಲ್ಲ, ಜನ್ಮ ಜನ್ಮದ ಜಾತಕತ್ವ. ಇವನು ಹೀಗೆ ನಮ್ಮನ್ನು ಗಟ್ಟಿಸಬೇಕಾದರೆ ಯಾವುದೋ ಮಾಯಾರೂಪವು ನಮ್ಮ ಪುತ್ರನಾಗಿ ಧರಿಸಿ ಬಂದಿದೆ. ಏ ಸುಂದರೇ, ನಮ್ಮ ತಮ್ಮನನ್ನು ಅಂದಿಯಂತೆ ಕೊಂದು ಯಾವುದೋ ಮಾಯಾ ಉದ್ದೇಶಪೂರ್ವಕವಾಗಿ ನಿನ್ನ ಗರ್ಭದಲ್ಲಿ ಜರಿಸಿ ಬಂದಿರುವುದೋ ಏನೋ. ಅದೇ ಸುಂದರೇ, ಇವನನ್ನು ಸುಮ್ಮನೆ ಬಿಡುವುದು ಉಚಿತವಲ್ಲ. ಇವನನ್ನು ನಾನು ಕೊಂದರೆ ತಂದೆಯ ಮಗನನ್ನು ಕೊಂದ ಎಂಬ ಅಪಕೀರ್ತಿ ನನಗೆ ಬರಬಾರದು. ಅಗ್ನಿದೇವರನ್ನು ಕಳಿಸಿ ಅವನನ್ನು ಅಧ್ಯಕ್ಷಿಯಾಗಿ ನೀನು ನಿನ್ನ ಮಗನ ಮೇಲೆ ಮಮಕಾರ ಬಿಡ ನಾರಿ ಎತ್ತ ಕಾಂತನು ಅವನಿಗೆ ಬುದ್ಧಿ ಹೇಳು ಎಂದು ಹೇಳಿದರು. ಹಾಗೂ ಎತ್ತ ಮಗನು ಹರಿಯನ್ನು ಸ್ಮರಿಸುತ್ತಿರುವನು. ಇವರಿಬ್ಬರ ನಡುವೆ ನಾನು ಹೀಗೆ ಕಾಲ ಕಳೆಯಲು ಕಾಂತ, ನೀನು ಸೈರಿಸು, ಅವರಿಗೆ ಬುದ್ಧಿಯನ್ನು ಹೇಳಿ ಕಳಿಸುವ ನೋಡಿರೆ ಬಳಿ ಬಳಿರೆ ವಯಸ್ಸಾರತೆ ಅತಿ ಜಗ್ಗದಿಂದ ಅಗ್ನಿದೇವನನ್ನು ಸ್ಥಳಕ್ಕೆ ಹೋಗಿ ರಂಡಕಸಭ ಮಹಾರಾಜನ ಕರೆವನೆಂದು ಬೇಳೆ ಅತಿ ಜಗ್ಗದಿಂದ ಅಗ್ನಿದೇವನನ್ನು ಕರೆತರುವಂತ ಸಾರತೆ ಹೋಗಲಿ ಜಗ್ಗಕ್ಕೆ. ಅಗ್ನಿದೇವ
ಗೋಪುರ. ಹೌದು ದೇವ. ಗೋಪುರದೊಳಗೆ ಕುಳಿತಿರುವಳು ನೋಡು ಉಡಿಸಲಮ್ಮ ತಾಯಿ ಎಂಬ ದೇವರ. ಹೌದು ದೇವ. ದುಷ್ಟರನ್ನು ಮಾಡುವಳು ಸಂಹಾರ, ನಂಬಿ ದುಡಿದವರಿಗೆ ಕೊಡುವಳು ವರ. ವಿಚಾರ ದೇವ, ನನಗೆ ಜನ್ಮ ಕೊಟ್ಟ ತಂದೆ ತಾಯಿಗೆ ವಂದಿಸುವನು ಮನಪುರ. ನಮ್ಮ ಮನೆಯ ದೇವರಾದ ಒಟ್ಟಿನ ಆಂಜನೇಯ ಸ್ವಾಮಿಗೆ ನಾನು ಹಾಕುವೆನು ಶ್ರೇಷ್ಠಾಂಗ ನಮಸ್ಕಾರ. ವಿಚಾರ ದೇವ, ಇಲ್ಲಿ ಕುಳಿತಿರುವ ಅಕ್ಕ ತಂಗಿ ಅಣ್ಣ ತಮ್ಮಂದರಿಗೆ ವಂದಿಸುವನು ಮನಪುರ. ವಿಚಾರ ದೇವ, ನನಗೆ ಜನ್ಮ ಕೊಟ್ಟ ತಂದೆ, ನನಗೆ ವಿದ್ಯೆ ಕಲಿಸಿದ ಗುರುಗಳಿಗೆ ಹಾಕುವೆನು ಜಾತಿ ಹೂವಿನ ಮಲ್ಲಿಗಾರ. ಬಳಿರೆ ಸಾರ್ಥಿ ಎಂಬ ಚಾರ. ದೇವ, ಕೇಳು ನನ್ನ ನಾಮಾಂಕಿತ ವಿಚಾರ. ಚೆನ್ನಾಗಿದೆ ದೇವ. ಬಳಿರೆ ಸಾರ್ಥಿ ನಾವುದಾರಂದ್ರೆ ಯಾರು ದೇವ? ಕಂಚಿನ ಕಿರೀಟಮಣಿ ಮಾಯ ವಿರಾಜಿತ ಎನ್ನ ಭಕ್ತ ರೂಪ ರೇಖ ಲಾವಣ್ಯಾದ ಪ್ರಕಾಶೋತ್ತಕ್ಕೆ ಪ್ರಕಾಶಕ ಸೂರ್ಯನ ಕಾಂತಿಯೋ ಕಂದೆ ಕುಂದೆ ಭೂಪತಿ, ಸೌಜನ್ಯನಂತೆ ಗರ್ಜಿಸಿದರ ಮರ್ಜಗವು ತಲ್ಲಣಗೊಂಡು ಧರಣಿ ಪಾಲರು ಅನ್ನಪನ್ನ ಅತಿಕ್ರಮಿತ ಕಡಿಮೆ ಕಳಗೆ ಅರೆಬಾರದು. ಊರ್ಜಿತ ಪ್ರಬಲ್ಯ ವೀರನಾಥ ನಿಜ್ವರನು ಸ್ವರ್ಜಿತ ಧನವು ಮಿರ್ಜಿಸಿ ಎನ್ನ ಕಾಲ್ಗೆಜ್ಜೆ ಗಣರ ಬಸಕ್ಕೆ ಅಷ್ಟದಿಕ್ಕದಂ ಪರಿಪರಿಯಿಂದ ಅವರನ್ನು ಬದಿಸಿ ಅವರ ಪಕ್ಕೆಲ್ಲ ಗಂಗಿ ಕೆಳಗಿದ್ದ ಅಷ್ಟ ದಿಕ್ಪಾಲಕರೋಳು ಶ್ರೇಷ್ಠನೆಂದು ಮರೆಯುವ ಪಾವಕ ಪವನ ಮುಂತಾದ ಹೆಸರುಗಳಿಂದ ಕರೆಸಿಕೊಳ್ಳುವ ಅಗ್ನಿದೇವ ಮಹಾವೀರನಿಂದ ಅಡಿಗಡಿಗೆ ಬಿಡದಂತೆ ಜಯಬೇರಿಯನ್ನು ಹೊಡೆಯಲಿ ಸಾಧ್ಯ. ಮಂಟಪಕ್ಕೆ ಬಂದ ಕಾರಣವೇನೆಂದ್ರೆ ಏನು ದೇವ? ಅಸುರ ಕುಲ ವೀರನಾದ ಹಿರಣ್ಯ ಕಶಪನ ಎನ್ನಂ ಶೀಘ್ರದಿಂದ ಕರೆಸಿದ ಕಾರಣ ಕರುಣವಾಯಿತು ಕಣ್ಯ ಸಾಧ್ಯ ಸಗದೆ ಭೂಪತಿ, ಪೀಠವನ್ನು ಅಲಂಕರಿಸಿದೆ ಬಳಿ ಬಳಿ ಸಾಧ್ಯ ದೇವ. ತಡ್ಡ ಮಾಡದೆ ಹಿರಣ್ಯ ನಗರ ಪುರದೊಡೆಗೆ ಚೂಟಿಯಿಂದ ರಥವನ್ನು ಬಿಡುವಂತ ನಾವು ಸಾಧ್ಯ ಕರಿಬಸಪ್ಪ ಇವರು ಈ ನಾಟಕ ಸಂಘದ ಪರವಾಗಿ 1501 ರೂಪಾಯಿಯನ್ನು ಕೊಟ್ಟಿರ್ತಾರೆ. ಒದ್ದೆಟ್ಟಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ಹನುಮಂತಪ್ಪ ಅವರು ಕೂಡ 1001 ರೂಪಾಯಿ ನಾಟಕ ಸಂಘದ ಪರವಾಗಿ ಕೊಟ್ಟಿರ್ತಾರೆ. ಇದೇ ಬಾದನಟ್ಟಿ ಗ್ರಾಮದ ಅಧ್ಯಕ್ಷರಾದಂತಹ ಹನುಮಂತಪ್ಪನವರು